Hello everyone, I am Santosh. ಇವತ್ತು ನಾವು ಎ ಐ ಫಾರ್ ಆಲ್ನಲ್ಲಿ ಎನದರ್ ಟಾಪಿಕ್ ಫಸ್ಟ್ ಯೂನಿಟ್ನಲ್ಲಿ ಅದನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದೇನು ಹಿಸ್ಟ್ರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಬೆಳಕಿಗೆ ಬಂತು, ಹೆಂಗೆ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ನಾವು ಇವತ್ತು ಸ್ಟಡಿ ಮಾಡೋಣ. ಓಕೆ, ಎ ಐ ಅಂದ್ರೇನು? ಎ ಐ ಇಸ್ ದಿ ಜಸ್ಟ್ ಒನ್ ಆಫ್ ದಿ ಐಡಿಯಾ. ಅದೊಂದು ಐಡಿಯಾ ಏನು ಮಾಡ್ತಾರೆ ಅವರು, ನಾವು ಹೆಂಗೆ ಥಿಂಕ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದನ್ನೆಲ್ಲ ಮಷೀನ್ ಹತ್ರ ಮಾಡಿಸ್ಬೇಕು ಅನ್ನೋದೇ ಒನ್ ಆಫ್ ದಿ ಮೇನ್ ಐಡಿಯಾ. ಓಕೆ, ಹಾಗಂದ್ರೆ ಯಾವಾಗಿಂದ ಎ ಐ ಸ್ಟಾರ್ಟ್ ಆಯಿತು ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದರದ್ದು ಹಿಸ್ಟ್ರಿ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಒಮ್ಮೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋ ಕಾನ್ಸೆಪ್ಟ್ ಬಂದೇ ಇಲ್ಲ. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ 1940s. ಅವಾಗಿಂದನೇ ಅದು ಅರ್ಲಿ ಸ್ಟೇಜ್ ಆಫ್ ಎ ಐ ಅಂತ ನಾವು ಕರಿತೀವಿ. ಅರ್ಲಿ ಸ್ಟೇಜ್ ಅಂದರೆ ಫಸ್ಟ್ಗೆ ಎ ಐ ಅಂದರೆ ಏನು ಅನ್ನೋದು ಸ್ಟಾರ್ಟ್ ಆಗಿದ್ದನೇ 1940s. ಇಟ್ ಹ್ಯಾಸ್ ಸ್ಟಾರ್ಟೆಡ್ 1940s to 1955. ಇದು ಅರ್ಲಿ ಸ್ಟೇಜ್ ಆಫ್ ಎ ಐ ಅಂದರೆ ಮೊದಲನೇ ಪೀರಿಯಡ್ ಇದು. ಆವಾಗ ಸೈಂಟಿಸ್ಟ್ಸ್ ಏನು ಮಾಡ್ತಾರೆ, ಹ್ಯೂಮನ್ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಿಕಾಸ್ ನಾವು ಹೆಂಗೆ ಥಿಂಕ್ ಮಾಡ್ತೀವಿ, ನಾವು ಹೆಂಗೆ ಲರ್ನ್ ಮಾಡ್ತೀವಿ, ಅದನ್ನೆಲ್ಲ ಅವರು ಮಷೀನ್ ಹತ್ರ ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮಷೀನ್ ಕಡೆ ಮಾಡಿಸ್ಬೇಕು. ಓಕೆ, ಈ ಪೀರಿಯಡಲ್ಲಿ ಏನಾಗುತ್ತೆ, ಸೈಂಟಿಸ್ಟ್ ಸ್ಟಾರ್ಟೆಡ್ ಸ್ಟಡಿಯಿಂಗ್ ಹೌ ದಿ ಹ್ಯೂಮನ್ ಬ್ರೈನ್ ಥಿಂಗ್ಸ್. ಅದೊಂದು ಲೈನ್ ಬರಿತೀನಿ ನಾನು. ಸೈಂಟಿಸ್ಟ್ಸ್ ಸ್ಟಾರ್ಟೆಡ್ ಸ್ಟಡಿಯಿಂಗ್, ಹ್ಯೂಮನ್ ಬ್ರೈನ್ ಸ್ಟಡಿ ಮಾಡ್ತಾರೆ ಅವರು. ಸ್ಟಡಿಯಿಂಗ್ ಹೌ ದಿ ಹ್ಯೂಮನ್ ಬ್ರೈನ್ ವರ್ಕ್ಸ್, ಥಿಂಗ್ಸ್ ಅಥವಾ ವರ್ಕ್ಸ್ ಆ್ಯಂಡ್ ಲರ್ನ್ಸ್. ಹ್ಯೂಮನ್ ಬ್ರೈನ್ ಹೆಂಗೆ ಥಿಂಕ್ ಮಾಡುತ್ತೆ, ಹೆಂಗೆ ಲರ್ನ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದ್ದಿದ್ದನ್ನು ಆರ್ಟಿಫಿಷಿಯಲಿ ಕನ್ವರ್ಟ್ ಮಾಡಬೇಕಂದ್ರೆ ನ್ಯಾಚುರಲ್ ಇಂಟೆಲಿಜೆನ್ಸದ್ದು ಐಡಿಯಾ ಇರಲೇಬೇಕು. ಅದಕ್ಕೆ ಅವರು ಅದ್ರ ಮೇಲೆ ರಿಸರ್ಚ್ ಮಾಡ್ತಾರೆ. ಆ್ಯಂಡ್ ನಾವು ಹೆಂಗೆ ಡಿಸಿಷನ್ಸ್ ತೊಗೋತೀವಿ, ಮಷೀನ್ ಕೂಡ ಆ ಥರ ಡಿಸಿಷನ್ ತೊಗೊಳಕ್ಕೆ ಕೆಪೇಬಲ್ ಇದಾವೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ರಿಸರ್ಚರ್ಸ್ ಏನು ಮಾಡ್ತಾರೆ ಅವಾಗ, ಹ್ಯೂಮನ್ ನ್ಯೂರಾನ್ಸ್ ಸ್ಟಡಿ ಮಾಡ್ತಾರೆ, ಹ್ಯೂಮನ್ ಬ್ರೈನ್ ಸೆಲ್ಸ್. ಅದನ್ನು ಕೂಡ ನಾನು ಬರಿತೀನಿ. ರಿಸರ್ಚರ್ಸ್ ಮೀನ್ಸ್ ಸೈಂಟಿಸ್ಟ್ಸ್ ಏನು ಮಾಡ್ತಾರೆ, ಹ್ಯೂಮನ್ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ, ಸ್ಟಡೀಡ್ ಹ್ಯೂಮನ್ ನ್ಯೂರಾನ್ಸ್ ಅಂದರೆ ಬ್ರೈನ್ ಸೆಲ್ಸ್. ಆ ಬ್ರೈನ್ ಸೆಲ್ಸ್ ಹೆಂಗೆ ವರ್ಕ್ ಆಗ್ತವೆ ಅನ್ನೋದನ್ನು ಸ್ಟಡಿ ಮಾಡಿ ಒನ್ ಆಫ್ ದಿ ಫಸ್ಟ್ ಆರ್ಟಿಫಿಷಿಯಲ್ ನ್ಯೂರಾನ್ ಮಾಡೆಲ್ ರೆಡಿ ಮಾಡ್ತಾರೆ. ಅದು ಸೇಮ್ ಆ್ಯಸ್ ನಮ್ಮ ಬ್ರೈನ್ ಹೆಂಗೆ ವರ್ಕ್ ಮಾಡುತ್ತೋ ಅದೇ ಥರ ವರ್ಕ್ ಮಾಡೋ ಅಂಥದ್ದು ಒಂದು ಫಸ್ಟ್ ಆರ್ಟಿಫಿಷಿಯಲ್ ನ್ಯೂರಾನ್ ಮಾಡೆಲ್ ರೆಡಿ ಮಾಡ್ತಾರೆ. ಅವಾಗೇ ಬಂದಿದ್ದು ಸ್ಟಾರ್ಟ್ ಆಫ್ ಎ ಐ ಅಂತ ನಾವು ಕರಿತೀವಿ. ಫಸ್ಟ್ ಆರ್ಟಿಫಿಷಿಯಲ್ ನ್ಯೂರಾನ್ ಮಾಡೆಲ್ ಅಂದರೆ ಇದು ಸೇಮ್ ಆ್ಯಸ್ ನಾವು ಹ್ಯೂಮನ್ ಬ್ರೈನ್ ಹೆಂಗೆ ಫಂಕ್ಷನ್ ಮಾಡುತ್ತೋ ಅದೇ ಥರ ಇದು ಕೂಡ ಒನ್ ಆಫ್ ದಿ ಆರ್ಟಿಫಿಷಿಯಲ್ ನ್ಯೂರಾನ್ ಮಾಡೆಲ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಅವಾಗ ಅರ್ಲಿಯರ್ ಕಂಪ್ಯೂಟರ್ಸ್ ಏನು ಬಂದು ಅಲ್ಲ, ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಅವರು ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮಷೀನ್ಸ್ ಅಂತೂ ನಮ್ಮ ಹತ್ರ ಇದ್ದಾವೆ, ಇವುಗಳನ್ನು ಹೆಂಗಾದರೂ ಮಾಡಿ ಇಂಟೆಲಿಜೆಂಟ್ ಮಷೀನ್ಸ್ ಮಾಡಬೇಕು ಅನ್ನೋದು ಅವ್ರದ್ದು ಐಡಿಯಾ ಆಗಿರುತ್ತೆ. ಓಕೆ, ಆವಾಗ ಆ ಸ್ಟೇಜಲ್ಲಿ ಅವರು ಇಂಟೆಲಿಜೆನ್ಸ್ ಅಂದರೆ ಏನು ಅನ್ನೋದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ ಅವರು. ದೇ ಆರ್ ನಾಟ್ ಫೋಕಸಿಂಗ್ ಆನ್ ಎ ಐ ಮಷೀನ್ಸ್ ಅಥವಾ ಎ ಐ ಸಿಸ್ಟಮ್ಸ್ ಅಥವಾ ಸ್ಮಾರ್ಟ್ ಸಿಸ್ಟಮ್ಸ್ ಹೆಂಗೆ ಬಿಲ್ಡ್ ಮಾಡೋದು ಅದ್ರ ಬಗ್ಗೆ ಥಿಂಕ್ ಮಾಡೋದಿಲ್ಲ. ದೇ ಆರ್ ಜಸ್ಟ್ ಅಬ್ಸರ್ವಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಇಂಟೆಲಿಜೆನ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಹ್ಯೂಮನ್ಸ್ ಹೆಂಗೆ ಯಾವ್ಯಾವ ಸಿಚುವೇಶನಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾವ ಥರ ಥಿಂಕ್ ಮಾಡ್ತಾರೆ, ಯಾವ ಥರ ಲರ್ನ್ ಮಾಡ್ತಾರೆ, ಯಾವ ಥರ ವರ್ಕ್ ಮಾಡ್ತಾರೆ, ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೊಳ್ಳೋ ಆ ಸ್ಟೇಜ್ ಇದು. ಓಕೆ, ಇಟ್ ಈಸ್ ದಿ ಅರ್ಲಿ ಸ್ಟೇಜ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ದೇ ಆರ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಂಟೆಲಿಜೆನ್ಸ್. ವಾಟ್ ಈಸ್ ಇಂಟೆಲಿಜೆನ್ಸ್ ಅನ್ನೋದನ್ನು ತಿಳ್ಕೊಳ್ಳೋ ಟೈಮ್ ಇದು. ಆವಾಗ
ಅವರು ಎ ಐ ಹೆಂಗೆ ಬಿಲ್ಡ್ ಮಾಡಬೇಕು ಅದನ್ನು ಸ್ಟಡಿ ಮಾಡಿಲ್ಲ. ಫಸ್ಟ್ ಅವರು ಇಂಟೆಲಿಜೆನ್ಸ್ ಅಂದರೆ ಏನು ಅದ್ರ ಬಗ್ಗೆ ಥಿಂಕ್ ಮಾಡುವಂಥ ಪೀರಿಯಡ್. ಓಕೆ, ನೆಕ್ಸ್ಟ್ ಪೀರಿಯಡ್ ಈಸ್, ಅದಕ್ಕೇನಂತೀವಿ ನಾವು, ಬರ್ತ್ ಆಫ್ ಎ ಐ ಅಂತೀವಿ. ಇಲ್ಲಿಂದನೇ ನೋಡ್ರಿ ಎ ಐ ಸ್ಟಾರ್ಟ್ ಆಯಿತು, ಬರ್ತ್ ಆಫ್ ಎ ಐ. ಇದರ ಮೇಲೆ ಮೆನಿ ರಿಸರ್ಚರ್ಸ್ ಹ್ಯಾವ್ ವರ್ಕ್ಡ್ ಆ್ಯಂಡ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಸೈಂಟಿಸ್ಟ್, ಅವ್ರದ್ದು ಕೊಡುಗೆ ಇದರಲ್ಲಿ ಭಾಳ ಇರುತ್ತೆ. ಅವ್ರು ಯಾರು? ಜಾನ್ ಮೆಕಾರ್ಥಿ. ದಿಸ್ ಈಸ್ ದಿ ಅಫಿಷಿಯಲ್ ಬಿಗಿನಿಂಗ್ ಆಫ್ ಎ ಐ. ಇಲ್ಲಿಂದನೇ ಎ ಐದು ಬಿಗಿನಿಂಗ್ ಆಗುತ್ತೆ. ಇಲ್ಲಿಂದನೇ ಎ ಐ ಅನ್ನೋದು ಸಪ್ರೇಟ್ ಫೀಲ್ಡ್ ಆಗಿ ಸ್ಟಡಿ ಮಾಡೋ ಥರ ಆಗುತ್ತೆ. ಎ ಐ ಅನ್ನೋದು ಒಂದು ಫೀಲ್ಡ್. ಅದು ಯಾವಾಗ ಬೆಳಕಿಗೆ ಬಂತು? 1956 ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ವರ್ಡ್ ಕೊಟ್ಟವ್ರು ಯಾರು? ಜಾನ್ ಮೆಕಾರ್ಥಿ. ಅದನ್ನು ನಾನು ಬರಿತೀನಿ. ದ ಟರ್ಮ್ ಎ ಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ಒನ್ ಆಫ್ ದ ಸೈಂಟಿಸ್ಟ್. ಅವ್ರು ಯಾರು? ಜಾನ್ ಮೆಕಾರ್ಥಿ. ಇವ್ರಿಗೆ ಏನಂತಾರೆ? ಫಾದರ್ ಆಫ್ ಎ ಐ ಅಂತಾರೆ. ಈಸ್ ದಿ ಫಾದರ್ ಆಫ್ ಎ ಐ ಬಿಕಾಸ್ ಅವರು ಇದರ ಮೇಲೆ ಸಾಕಷ್ಟು ರಿಸರ್ಚ್ ಮಾಡ್ತಾರೆ. ಆ್ಯಂಡ್ ಒನ್ ಆಫ್ ದಿ ಕಾನ್ಫರೆನ್ಸಲ್ಲಿ, ಆ ಕಾನ್ಫರೆನ್ಸ್ ಹೆಸರೇನು? ಡಾರ್ಟ್ಮೌತ್ ಕಾನ್ಫರೆನ್ಸ್. ದ ಫೇಮಸ್ ಡಾರ್ಟ್ಮೌತ್ ಕಾನ್ಫರೆನ್ಸಲ್ಲಿ USA ಇದಕ್ಕೆ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಹೆಸರು ಕೊಡ್ತಾರೆ. ಅದನ್ನು ಕೂಡ ನಾನು ಬರಿತೀನಿ. ದ ಫೇಮಸ್ Dartmouth Conference in USA was conducted in USA. ಅಲ್ಲಿನೇ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಾರೆ. ಅದಕ್ಕದು ಒಂದು ಹೆಸರು ಕೊಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಆ್ಯಂಡ್ ಅವಾಗ ಸೈಂಟಿಸ್ಟ್ಗಳು ಸ್ವಲ್ಪ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಷೀನ್ ಕೂಡ ಲರ್ನ್ ಮಾಡ್ತವೆ, ಮಷೀನ್ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕೆಪಾಸಿಟಿ ಮಷೀನ್ಗೂ ಇರುತ್ತೆ ಅನ್ನೋದು ಅವಾಗ ಸ್ವಲ್ಪ ಸೈಂಟಿಸ್ಟ್ಗಳಿಗೆ ಬಿಲೀಫ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದನೇ ನೋಡ್ರಿ ಎ ಐ ಬಿಕಮ್ಸ್ ದಿ ಸಪರೇಟ್ ಫೀಲ್ಡ್ ಆಫ್ ಸ್ಟಡಿ. ಅಲ್ಲಿಂದನೇ ಎ ಐ ಅನ್ನೋದು ಒಂದು ಸಪ್ರೇಟ್ ಫೀಲ್ಡ್ ಆಫ್ ಸ್ಟಡಿ ಆಗಿ ಸ್ಟಾರ್ಟ್ ಆಗುತ್ತೆ. ಅದರ ಮೇಲೆ ರಿಸರ್ಚ್ ಸ್ಟಾರ್ಟ್ ಆಗ್ತವೆ, ಅದರ ಮೇಲೆ ಫಂಡಿಂಗ್ಸ್ ಸ್ಟಾರ್ಟ್ ಆಗ್ತವೆ, ಅದರ ಮೇಲೆ ಇವನ್ ಗೌರ್ಮೆಂಟ್ ಕೂಡ ಇಂಟ್ರೆಸ್ಟ್ ತೋರಿಸಿ ಫಂಡಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ವಾಟ್ ದ ನೆಕ್ಸ್ಟ್ ಸ್ಟೇಜ್ ಈಸ್ ಗ್ರೋತ್ ಆಫ್ ಎ ಐ. ಇಲ್ಲಿಂದ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಗ್ರೋತ್ ಪೀರಿಯಡ್ ಅಂತ ಕರೀತಾರೆ. ಅಂದರೆ ಇಲ್ಲಿಂದ ಎ ಐ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ಯಾವುದು? 1960s ಟು 1970s. ಮೇ ಬಿ ಇಯರ್ ಸ್ವಲ್ಪ ಚೇಂಜಸ್ ಆಗ್ಬೋದು, ಬಟ್ ದಿಸ್ ಈಸ್ ದಿ ಕಾಮನ್ ಪೀರಿಯಡ್ ವಿ ಹ್ಯಾವ್ ಫ್ರಾಮ್ ದಿ ಬುಕ್ಸ್. ಓಕೆ, ಅಲ್ಲಿಂದ ನೋಡ್ರಿ ಎ ಐ ರಿಸರ್ಚ್ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೈಂಟಿಸ್ಟ್ಸ್ ಏನು ಮಾಡ್ತಾರೆ ಅವಾಗ? ಅರ್ಲಿ ಪ್ರೋಗ್ರಾಮ್ಸ್ ಆನ್ ಎ ಐ, ಅಂದರೆ ಪಜಲ್ ಸಾಲ್ವ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಚೆಸ್ ಗೇಮ್ ಆಡೇ ಇರ್ತೀರಿ, ಅಲ್ಲಿಯೂ ಕೂಡ ಎ ಐ ಪ್ಲೇ ಮಾಡ್ತಾ ಇರುತ್ತೆ. ಅಥವಾ BGMI, PUBG ಆಡಿರ್ತೀರಿ, ಅದರಲ್ಲಿ ಎ ಐ ರೋಬೋಟ್ಸ್ ದೇ ಆರ್ ಕಾಲ್ಡ್ ಚಾಟ್ ಬಾಟ್ಸ್. ಬಾಟ್ಸ್ ಅಂತ ಏನು ಕರಿತೀರಿ ಅವೆಲ್ಲ ಏನು ಎ ಐ ಕ್ರಿಯೇಟೆಡ್ ರೋಬೋಟ್ಸ್. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಅವಾಗ ಸಿಂಪಲ್ ಗೇಮ್ಸ್ ಮೇಲೆ ಎ ಐನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಪಜಲ್ಸ್ ಮೇಲೆ ಎ ಐನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎ ಐನ ಯೂಸ್ ಮಾಡ್ತಾರೆ. ಒಮ್ಮಿಂದೊಮ್ಮೆ ಲಾರ್ಜ್ ಏರಿಯಾಗೆ ಅವ್ರು ಮೂವ್ ಆಗೋದಿಲ್ಲ, ಶಾರ್ಟರ್ ಏರಿಯಾ ಲೈಕ್ ಗೇಮ್ ಸಾಲ್ವಿಂಗ್. ನೋಡ್ರಿ, ಅವಾಗ ಸೈಂಟಿಸ್ಟ್ಸ್ ಡೆವಲಪ್ಡ್ ಅರ್ಲಿ ಎ ಐ ಪ್ರೋಗ್ರಾಮ್ಸ್. ಅವಾಗ ಅರ್ಲಿ ಅಂದರೆ ಸಿಂಪಲ್ ಎ ಐ ಪ್ರೋಗ್ರಾಮ್ಸ್ ಬರೀತಾರೆ. ಯಾವುದಕ್ಕೋಸ್ಕರ? ದ್ಯಾಟ್ ಕುಡ್ ಸಾಲ್ವ್ ಪಜಲ್ ಸಾಲ್ವ್ ಮಾಡೋಕ್ಕೆ ಮತ್ತು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎ ಐ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಗೇಮ್ ಪ್ಲೇಯಿಂಗಲ್ಲಿನೂ ಎ ಐ ಯೂಸ್ ಮಾಡ್ತಾರೆ. ಗೇಮ್ ಪ್ಲೇಯಿಂಗ್
ಯಾಕಂದರೆ ನೋಡ್ರಿ ಎಲ್ಲ ರಿಸರ್ಚರ್ಸು ಫಸ್ಟ್ ಎ ಐ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆನೋ ಅದನ್ನು ಅವರು ಗೇಮ್ಸ್ ಮೇಲೇ ಅಪ್ಲೈ ಮಾಡ್ತಾರೆ. ಯಾಕಂದರೆ ಗೇಮ್ ಅನ್ನೋದೊಂದು ಶಾರ್ಟ್ ಏರಿಯಾ, ಅದ್ರ ಮೇಲೆ ಎ ಐ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ರೂಲ್ಸ್ ಇರ್ತವೆ, ಕಂಡೀಷನ್ಸ್ ಇರ್ತವೆ, ಅದೇ ಥರ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಬಟ್ ಡೈರೆಕ್ಟಾಗಿ ನಾವು ಒಂದು ರೋಬೋಟ್ ಮಾಡ್ತೀನಿ ಅಥವಾ ವ್ಯಕ್ತಿ ಥರನೇ ಎ ಐನ ಬಿಲ್ಡ್ ಮಾಡ್ತೀನಿ ಅಂದರೆ ಅದು ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ಒಬ್ಬ ವ್ಯಕ್ತಿ ಯಾವಾಗ ಹೆಂಗಿರ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ, ಆ ಥರ ನಾವು ಕ್ರಿಯೇಟ್ ಮಾಡೋಕ್ಕೂ ಬರೋದಿಲ್ಲ. ಬಟ್ ಅದೇ ಒಂದು ಗೇಮ್ ತೊಗೊಂಡ್ಬಿಟ್ರೆ, ಗೇಮ್ ಈಸ್ ಎ ಶಾರ್ಟರ್ ಏರಿಯಾ, ಅಲ್ಲಿ ಕಂಡೀಷನ್ಸ್ ಇರ್ತವೆ, ರೂಲ್ಸ್ ಇರ್ತವೆ, ಅದ್ರ ಪ್ರಕಾರನೇ ಆಡಬೇಕು. ಆ ಥರ ಏನಿರ್ತಾವಲ್ಲ ಅಂಥವನ್ನ ಎ ಐ ಥ್ರೂ ನಾವು ಸಾಲ್ವ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಇವನ್ ಅದಕ್ಕೆ ಏನಂತ ಕರಿತೀರಿ ನೀವು, ಎಕ್ಸ್ಪರ್ಟ್ ಸಿಸ್ಟಮ್ಸ್ ಅಂತ ಕರಿತೀವಿ. ಎಕ್ಸ್ಪರ್ಟ್ ಸಿಸ್ಟಮ್ಸ್ ಅಂದ್ರೇನು, ದೇ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ಸ್. ಅವುಗಳನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಮಷೀನ್ಸ್ ಆಗಿ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಆವಾಗ ಇವನ್ ಜನ ಕೂಡ ಎ ಐ ಮಷೀನ್ಸ್ ಮೇಲೆ ಸ್ವಲ್ಪ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಅವ್ರೇನು ಆವಾಗ ಜನ ಏನು ಅನ್ಕೋತಾರೆ, ಎ ಐ ಇಲ್ಲಿಂದ ಬೂಮಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಗ್ರೋತ್ ಆಗುತ್ತೆ ಏನು ಅಂತ ಅನ್ಕೋತಾರೆ. ಬಟ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್, ನೆಕ್ಸ್ಟ್ ಸ್ಟೇಜ್. ಆ ನೆಕ್ಸ್ಟ್ ಸ್ಟೇಜ್ಗೆ ಏನಂತಾರೆ ಅವರು, ಎ ಐ ವಿಂಟರ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಟೇಜ್ ಆಫ್ ಎ ಐ ಇಸ್ ಎ ಐ ವಿಂಟರ್. ಎ ಐ ವಿಂಟರ್ ಅನ್ನೋದು ವೆರಿ ಬ್ಯಾಡ್ ಸ್ಟೇಜ್ ಆಫ್ ಎ ಐ. ಇದು 1980s ಅಲ್ಲಿ. ಯಾಕಂದರೆ ಡ್ಯೂ ಟು ಲ್ಯಾಕ್ ಆಫ್ ಟೆಕ್ನಾಲಜಿ, ಅವಾಗ ಟೆಕ್ನಾಲಜಿ ಇನ್ನೂ ಬೂಮಿಂಗ್ ಆಗಿರೋದಿಲ್ಲ, ಅಷ್ಟಿನ್ನೂ ಗ್ರೋತ್ ಆಗಿರೋದಿಲ್ಲ. ಅವಾಗ ಎ ಐ ಸಿಸ್ಟಮ್ಸ್ ಅಥವಾ ಎ ಐ ರಿಸರ್ಚ್ ಎಲ್ಲ ಫೇಲ್ ಆಗ್ತವೆ, ಸ್ಲೋ ಆಗ್ತವೆ. ಅದಕ್ಕೆ ಅವ್ರು ಏನಂತ ಕರೀತಾರೆ, ಎ ಐ ವಿಂಟರ್ ಅಂತ ಕರೀತಾರೆ. ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಎ ಐ ವಿಂಟರ್ ಬಿಕಾಸ್ ಎ ಐ ರಿಸರ್ಚ್. ಬಿಕಾಸ್ ಎ ಐ ವಿಂಟರ್ ಯಾಕಂತಾರೆ, ಬಿಕಾಸ್ ಎ ಐ ರಿಸರ್ಚ್ ಸ್ಲೋಡ್ ಡೌನ್. ಅಂದರೆ ಅದರಲ್ಲಿ ಯಾರು ರಿಸರ್ಚ್ ಮಾಡಕ್ಕೆ ಟ್ರೈ ಮಾಡೋದೇ ಇಲ್ಲ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೆಕ್ನಾಲಜಿ. ಅಷ್ಟು ಕಂಪ್ಯೂಟರ್ಸ್ ಅವಾಗ ಇನ್ನೂ ಪವರ್ಫುಲ್ ಇದ್ದಿದ್ದಿಲ್ಲ. ಇವ್ರು ಏನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು, ಅದು ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ ಬರ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಅವಾಗಲೇ ಮೇ ಬಿ ಅವರು ಸೆಲ್ಫ್ ಡ್ರೈವಿಂಗ್ ಕಾರ್ ಟ್ರೈ ಮಾಡಿರ್ಬೋದು, ಬಟ್ ಅದಕ್ಕೆ ಸಪೋರ್ಟ್ ಆಗುವಂಥ ಸಿಸ್ಟಮ್ಸ್, ಕಂಪ್ಯೂಟರ್ಸ್, ಅಷ್ಟು ಪವರ್ಫುಲ್ ಕಂಪ್ಯೂಟರ್ಸ್ ಅವಾಗ ಇರಲಿಲ್ಲ. ದ್ಯಾಟ್ಸ್ ವೈ ಡ್ಯೂ ಟು ಲ್ಯಾಕ್ ಆಫ್ ಲಿಮಿಟೆಡ್ ಟೆಕ್ನಾಲಜಿ ಅಲ್ಲಿ ಎ ಐ ಫೇಲ್ ಆಗುತ್ತೆ ಅಂತ ಹೇಳ್ತಾರೆ. ದ್ಯಾಟ್ಸ್ ವೈ ಅದಕ್ಕೆ ಎ ಐ ವಿಂಟರ್ ಅಂತ ಕರೀತಾರೆ. ಯಾಕೆ ಫೇಲ್ ಆಗುತ್ತೆ, ಡ್ಯೂ ಟು ಲಿಮಿಟೆಡ್ ಟೆಕ್ನಾಲಜಿ, ಡ್ಯೂ ಟು ಲ್ಯಾಕ್ ಆಫ್ ಟೆಕ್ನಾಲಜಿ. ಲ್ಯಾಕ್ ಆಫ್ ಟೆಕ್ನಾಲಜಿ ಇರೋದ್ರಿಂದ ಎ ಐ ಫೇಲ್ಸ್. ಕಂಪ್ಲೀಟ್ ಆಗಿ ಫೇಲ್ ಆಗೋದಿಲ್ಲ, ಸಮ್ ಏನು ಸಿಸ್ಟಮ್ಸ್ ಇರ್ತಾವೋ ಅವೆಲ್ಲ ಫೇಲ್ ಆಗಿ ಸ್ಟಾರ್ಟ್ ಆಗ್ತವೆ. ಫೇಲ್ ಆದಮೇಲೆ ಡೆಫಿನೆಟ್ಲಿ ಯಾವುದೇ ಕಂಪನಿ ಮತ್ತು ಗೌರ್ಮೆಂಟ್ಸ್ ಇದರ ಮೇಲೆ ಫಂಡಿಂಗ್ ಹಾಕೋದಿಲ್ಲ. ವೇಟ್ ಅ ಮಿನಿಟ್, ಇದ್ರ ಮೇಲೆ ಯಾರು ಫಂಡಿಂಗ್ ಮಾಡಕ್ಕೆ ಟ್ರೈ ಮಾಡೋದಿಲ್ಲ. ಯಾಕಂದರೆ ಇದೇನೋ ಫೇಲ್ ಆಗ್ತಾ ಇದೆ, ಎ ಐ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಎ ಐ ಮೇಲೆ ಅಥವಾ ಅದರ ರಿಲೇಟೆಡ್ ಪವರ್ಫುಲ್ ಮಷೀನ್ಸ್ ಇಲ್ಲ ಅಂತ ಅದನ್ನು ಅಲ್ಲಿಗೇನೆ ಫಂಡಿಂಗ್ ಕೂಡ ಸ್ಟಾಪ್ ಮಾಡ್ತಾರೆ. ಅಂದರೆ ಇಲ್ಲಿ ಇಂಟ್ರೆಸ್ಟ್ ಇನ್ ಎ ಐ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಬಿಕಾಸ್ ಆಫ್ ಲಿಮಿಟೆಡ್ ಟೆಕ್ನಾಲಜಿ. ಓಕೆ, ಅದಕ್ಕೆ ಅವ್ರು ಏನಂತಾರೆ, ಎ ಐ ವಿಂಟರ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇನ್ನೂ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅದ್ಯಾವುದು, ಮಾಡರ್ನ್ ಎ ಐ ಎರಾ. ಮಾಡರ್ನ್ ಎ ಐ ಎರಾ ಇದು ಲೇಟೆಸ್ಟ್ ಎ ಐ ಸಿಸ್ಟಮ್ಸ್. ಇಲ್ಲಿದೆ ನೋಡಿ, ಹೈಯೆಸ್ಟ್ ಬೂಮಿಂಗ್ ಟೆಕ್ನಾಲಜಿ. ಅಂದರೆ ಒಮ್ಮಿಂದೊಮ್ಮೆ ಎ ಐನಲ್ಲಿ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಪವರ್ಫುಲ್ ಕಂಪ್ಯೂಟರ್ಸ್. ಏನು ಪವರ್ಫುಲ್ ಕಂಪ್ಯೂಟರ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಏನಾಗುತ್ತೋ ಅಲ್ಲಿಂದನೇ ಎ ಐ ಬೂಮಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎ ಐ ಬಿಕಮ್ಸ್ ಸಕ್ಸಸ್ಫುಲ್ ಅಗೇನ್. ಎ ಐ ಬಿಕಮ್ಸ್ ಸಕ್ಸಸ್ಫುಲ್. ಯಾಕೆ ಸಕ್ಸಸ್ಫುಲ್ ಆಗುತ್ತಂದರೆ ಟೆಕ್ನಾಲಜಿಕಲಿ ಸಿಕ್ಕಾಪಟ್ಟೆ ಅಡ್ವಾನ್ಸ್ಮೆಂಟ್ ಆಗಿಬಿಡುತ್ತೆ ಈಗ. ಆಮೇಲೆ ಇಂಟರ್ನೆಟ್ ಅನ್ನೋದು ಇಂಟರ್ನೆಟ್ಟಲ್ಲಿ
ಮೋರ್ ನಂಬರ್ ಆಫ್ ಡೇಟಾ ಇಸ್ ಅವೈಲೇಬಲ್. ಈಗಂತೂ ಇಂಟರ್ನೆಟ್ಟಲ್ಲಿ ಸಾಕಷ್ಟು ಡೇಟಾ ಅವೈಲೇಬಲ್ ಇದೆ, ಅದನ್ನೇ ಯೂಸ್ ಮಾಡಿಕೊಂಡು ಎ ಐನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮೊದಲು ಇಂಟರ್ನೆಟ್ಟಲ್ಲಿ ಡೇಟಾನೇ ಇರ್ತಿರ್ಲಿಲ್ಲ, ಈಗ ಬಿಗ್ ಡೇಟಾ ಅಂತ ನಾವು ಕರಿತೀವಿ. ಆ ಬಿಗ್ ಡೇಟಾ ಮೀನ್ಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ, ಭಾಳಷ್ಟು ಅಮೌಂಟ್ ಆಫ್ ಡೇಟಾ ಇಂಟರ್ನೆಟ್ಟಲ್ಲಿ ಇರೋದ್ರಿಂದ ಅದನ್ನು ಯೂಸ್ ಮಾಡಿಕೊಂಡು ಎ ಐನ ಬಿಲ್ಡ್ ಮಾಡೋದು ಅವ್ರಿಗೆ ಈಸಿ ಆಗುತ್ತೆ. ಇವೆಲ್ಲ ಏನು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗ್ತಾವೋ ಅದಕ್ಕೋಸ್ಕರ ಈಗ ಎ ಐ ಈಸ್ ಬೂಮಿಂಗ್ ಅಂತ ನಾವು ಹೇಳ್ತೀವಿ. ಅಂದ್ರೇನು, ದಿಸ್ ಈಸ್ ದ ಸಕ್ಸಸ್ಫುಲ್ ಸ್ಟೇಜ್ ಆಫ್ ಎ ಐ. ಇದೇ ಎರಾನಲ್ಲಿನೇ ಮಷೀನ್ ಲರ್ನಿಂಗ್ ಕಾನ್ಸೆಪ್ಟ್. ಮಷೀನ್ ಲರ್ನಿಂಗ್ ಅಂದ್ರೇನು, ಮಷೀನ್ ತಂತಾನೆ ಲರ್ನ್ ಮಾಡುತ್ತೆ, ಆ್ಯಂಡ್ ಡೀಪ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಬರ್ತಾವೆ. ಡೀಪ್ ಲರ್ನಿಂಗ್ ಅಂದ್ರೇನು, ಮಷೀನ್ ಲರ್ನಿಂಗ್ ಅಂದರೆ ಆ್ಯಸ್ ಇಟ್ ಈಸ್ ನೀವೇನು ತೋರಿಸ್ತೀರೋ ಅದನ್ನು ಅದು ತಿಳ್ಕೊಳಕ್ಕೆ ಟ್ರೈ ಮಾಡುತ್ತೆ. ಡೀಪ್ ಲರ್ನಿಂಗ್ ಅಂದರೆ ಎಕ್ಸ್ಟ್ರಾ ಲರ್ನ್ ಮಾಡೋಕ್ಕೆ ಟ್ರೈ ಮಾಡೋದು. ಅದಕ್ಕೆ ಅಥವಾ ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೇನು, ಏನೇನು ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದನ್ನೆಲ್ಲ ತಿಳ್ಕೊಂಡು ಲರ್ನ್ ಮಾಡೋದು, ಅದು ಡೀಪ್ ಲರ್ನಿಂಗ್. ಓಕೆ. ಆ್ಯಂಡ್ ಅವಾಗ ಇಂಟರ್ನೆಟ್ಟಲ್ಲಿ ಬಿಗ್ ಡೇಟಾ ಈಗ ಅವೈಲೇಬಿಲಿಟಿ ಆಫ್ ಬಿಗ್ ಡೇಟಾ ಈಸ್ ಮೋರ್. ಇಂಟರ್ನೆಟ್ಟಲ್ಲಿ ಸಾಕಷ್ಟು ಡೇಟಾ ಅವೈಲೇಬಲ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಎ ಐನ ಇಂಪ್ರೂವ್ ಮಾಡ್ಬೋದು. ಆಮೇಲೆ ಇಲ್ಲಿ ಪವರ್ಫುಲ್ ಕಂಪ್ಯೂಟರ್ಸ್ ಆ್ಯಂಡ್ ಮಾಡರ್ನ್ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಎ ಐ ಅನ್ನೋದು ಈಗ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಫೀಲ್ಡ್ ಅಂತ ನಾವು ಹೇಳ್ತೀವಿ. ಓಕೆ, ಅದನ್ನು ನಾನು ಬರಿತೀನಿ. ಅವೈಲೇಬಿಲಿಟಿ ಆಫ್ ಬಿಗ್ ಡೇಟಾ ಇನ್ ದ ಇಂಟರ್ನೆಟ್ ಅಥವಾ ಫ್ರಾಮ್ ಇಂಟರ್ನೆಟ್, ಇದು ಇರೋದ್ರಿಂದ ಎ ಐ ಈಸ್ ಸಕ್ಸಸ್ಫುಲ್ ಅಂತ ಹೇಳ್ತಾರೆ. ಆ್ಯಂಡ್ ಅವಾಗಂದರೆ 2000 ಎರ ಏನು ಸ್ಟಾರ್ಟ್ ಆಯಿತು ಅಲ್ಲಿಂದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಕೂಡ ಆಗುತ್ತೆ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದನೇ ಎ ಐ ಈಗ ಸಕ್ಸಸ್ಫುಲ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಓಕೆ. ಆ್ಯಂಡ್ ಅವಾಗ ಪವರ್ಫುಲ್ ಕಂಪ್ಯೂಟರ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ದಿಸ್ ಈಸ್ ದಿ ಸಕ್ಸಸ್ಫುಲ್ ಎರಾ ಫಾರ್ ಎ ಐ ಅಂತ ಹೇಳ್ತಾರೆ. ಈ ಪೀರಿಯಡ್ನಲ್ಲಿನೇ ಡಿಫ್ರೆಂಟ್ ಎ ಐ ಸಿಸ್ಟಮ್ಸ್, ಬೇರೆ ಬೇರೆ ಎ ಐ ಸಿಸ್ಟಮ್ಸ್ ಡೆವಲಪ್ ಮಾಡ್ತಾರೆ. ಲೈಕ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಮತ್ತು ವಾಯ್ಸ್ ಅಸಿಸ್ಟೆಂಟ್ಸ್ ಲೈಕ್ ಅಲೆಕ್ಸಾ, ಸಿರಿ, ಗೂಗಲ್ ಅಸಿಸ್ಟೆಂಟ್, ಆ್ಯಂಡ್ ಇಮೇಜ್ ಆ್ಯಂಡ್ ವಿಡಿಯೋ ಜನರೇಟರ್ಸ್, ಇಮೇಜ್ ಮತ್ತು ವಿಡಿಯೋ ಜನರೇಟ್ ಮಾಡುವಂಥ ಎ ಐ ಸಿಸ್ಟಮ್ಸ್. ಆಮೇಲೆ ಚಾಟ್ ಬಾಟ್ಸ್, ಇವೆಲ್ಲ ಇದೇ ಪೀರಿಯಡಲ್ಲಿ ಡೆವಲಪ್ ಆಗಿರ್ತವೆ. ಚಾಟ್ ಬಾಟ್ಸ್ ಲೈಕ್ ಚಾಟ್ ಜಿ ಪಿ ಟಿ ಅನ್ನೋದು ಕೂಡ ಒನ್ ಆಫ್ ದಿ ಚಾಟ್ ಬಾಟ್. ಚಾಟ್ ರೋಬೋಟ್ ಅಂತ ಏನು ಹೇಳ್ತೀರಿ ಅದಕ್ಕೆ ಚಾಟ್ ಬಾಟ್ ಅಂತ ಕರೀತಾರೆ. ಆ್ಯಂಡ್ ಎ ಐ ಈಸ್ ನೌ ದಿ ಪಾರ್ಟ್ ಆಫ್ ಎವ್ರಿ ಡೇ ಲೈಫ್. ಈಗಂತೂ ಎವ್ರಿ ಡೇ ಲೈಫಲ್ಲಿ ಎ ಐ ನಾವು ಯೂಸ್ ಮಾಡ್ತೀವಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ದಿಸ್ ಈಸ್ ದ ಮಾಡರ್ನ್ ಎರಾ ಆಫ್ ಎ ಐ. ಓಕೆ, ಇಷ್ಟೆಲ್ಲ ನಮಗೆ ಹಿಸ್ಟ್ರಿ ಅಂತೂ ಗೊತ್ತಿರಲೇಬೇಕು. ಆ್ಯಂಡ್ ಇದ್ರ ಮೇಲೆ ಸಮ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೂಡ ನಿಮಗೆ ಎಕ್ಸಾಮಲ್ಲಿ ಬರ್ಬೋದು. ಓಕೆ, if you have any doubt you can comment, and if you are new to the channel please subscribe and share the video. And ಇದು ಈ ಎ ಐ ಫಾರ್ ಆಲ್ ಅನ್ನೋದು ಎಲ್ಲ ಕೋರ್ಸಿಗೂ ಕಂಪಲ್ಸರಿ ಒಂದು ಸಬ್ಜೆಕ್ಟ್ ಇದೆ, ಬಟ್ ಕ್ವಶನ್ಸ್ ವಿಲ್ ಬಿ objective type questions only. Okay, if you have any doubt regarding anything you can ask. Thank you.